ಇಲ್ಲ ಸರ್. ಈಗ ಮೂಪ ಕೃಪಾ ಅಂತ ಅಂದರೆ ಮೈಸೂರಿನ ಮನೆಗೆ ಹೆಸರಿಟ್ಟಿರ್ತಕ್ಕಂಥದ್ದು, ಆ ಘಟನೆ ಬಗ್ಗೆ ನಿಮ್ಮ ಹತ್ರ ದರ್ಶನ್ ಅವ್ರು ಯಾವತ್ತಾರು ಮಾತನಾಡಿರೋಂಥದ್ದು, ಅದು ಮೀನಮ್ಮ ಯಾವತ್ತಾರು ಮಾತಾಡಿರೋಂಥದ್ದು ಏನು? ಅವರು ತುಂಬ ಮನೆ ಕಟ್ಟಲಿಕ್ಕೆ ಹೊರಟ್ರಲ್ಲ, ಆಗ ಹಣದ ಕೊರತೆ ಬಂತು. ಸೊ ಪಾರ್ವತಮ್ಮ ಸಹಾಯ ಮಾಡಿದರು. ಹೇಗೂ ಮನೆಗೊಂದು ಹೆಸರು ಇಡಬೇಕಲ್ಲ, ಸೊ ಮುತ್ತುರಾಜು ರಾಜ್ಕುಮಾರ್ ಹೆಸರು, ಪಾರ್ವತಮ್ಮ ಕೃಪಾ, ಸೊ ಅವರ ಹೆಸರಿನಲ್ಲೇ ಇರಲಿ ಅಂತೇಳಿ ಇವತ್ತಿಗೂ ಅದು ಬೋರ್ಡಲ್ಲಿರೋದು ಮುತ್ತುರಾಜು ಮೂಪ ಕೃಪಾನೇ. ಎಲ್ಲ ಘಟನೆಗಳಾಯಿತು. ಇತ್ತೀಚೆಗೆ ದರ್ಶನ್ ಅವ್ರನ್ನ ಯಾವತ್ತು ನೀವು ಮಾತಾಡಿಸಿದ್ರಿ, ಭೇಟಿ ಮಾಡಿದ್ರಿ, ಏನಾದ್ರು ವಿಚಾರಗಳನ್ನ ಹಂಚ್ಕೊಂಡಿದ್ದು ನೆನಪಾಗುತ್ತಾ ಅನ್ನೋಂಥದ್ದು ಸರ್? ಇಲ್ಲ, ಇತ್ತೀಚೆಗೆ ಅದೇ ಆ ಕಾರು ಲ್ಯಾಂಬರ್ಗಿನಿ ಮತ್ತು ಟಾಟಾ ಸಿಯಾರ ಅದೆರಡರ ಇನ್ಸಿಡೆಂಟ್ ಮಾತ್ರ. ಆಮೇಲೆ ನಾನು ಭೇಟಿಯಾಗಿಲ್ಲ. ಆ್ಯಕ್ಚುಲಿ ಒಬ್ಬ ಪ್ರೊಡ್ಯೂಸರ್ ಬಂದಿದ್ದರು 1-2 ತಿಂಗಳ ಹಿಂದೆ, ನಾನೊಂದು ಸಿನಿಮಾ ಮಾಡಬೇಕು, ದರ್ಶನ್ ಬೇಕು ನನಗೆ ಅಂತೇಳಿ. ಅಂದರೆ ಪೊರ್ಕಿ ಮಾಡಿ ಕೊಟ್ಟಿದ್ದೆ ನಾನು. ಅದಕ್ಕೆ ದರ್ಶನ್ ಇವ್ರ ತುಂಬ ಚೆನ್ನಾಗಿದ್ದಾರೆ, ಒಂದು ಸಿನಿಮಾ ಮಾಡೋಣ ಅಂತ. MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮಗೆ ಹೊರಲಿಕ್ಕೆ ಸಾಧ್ಯನಾ, ಅವರನ್ನು ಸುಧಾರಿಸಲಿಕ್ಕೆ ಸಾಧ್ಯನಾ ಅಂತ ಏನು 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 ಎಷ್ಟು ಇದು ಮಾಡ್ತಾರೆ ತಗೋತಾರೆ ನನಗೆ ಗೊತ್ತಿಲ್ಲ. ಈಗ ಯಾರೋ ಇನ್ನೊಂದು ಸಿನಿಮಾಕ್ಕೆ 22 ಕೋಟಿ ತೊಗೊಂಡಿದ್ದಾರೆ ಅಂತೇಳಿ. ಎಷ್ಟು ಅಡ್ವಾನ್ಸ್ ಕೊಡಬೇಕು ಅವರಿಗೆ? ನಾನು ದುಡ್ಡು ಅರೇಂಜ್ ಮಾಡ್ತೀನಿ. ಎಷ್ಟು ಅಡ್ವಾನ್ಸ್ ಕೊಡಬೇಕು? ಒಂದು 3 ಕೋಟಿ ಆದರೂ ಅಡ್ವಾನ್ಸ್ ಕೊಡಬೇಕಾಗುತ್ತೆ ಅಂತ ನಾನು ಹೇಳಿದ್ದೆ. ಈಗ ನೋಡಿದರೆ ಯಾರು 3 ಕೋಟಿಯಲ್ಲಿ 3 ಲಕ್ಷ ಖರ್ಚು ಮಾಡಲಿಕ್ಕೆ ಯಾರು ಬರೋಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣದ್ದು. ಅಷ್ಟೇ, ಪ್ರೊಡ್ಯೂಸರ್ ಕತೆ ಮುಗೀತು, ಮತ್ತೆ ಬರಲಿಲ್ಲ. ಸರ್, ಫೈನಲ್ ಏನಂದರೆ ದರ್ಶನ್ ಅವರ ಸಂಭಾವನೆ ಚರಂಗೆ ತುಂಬ ಕಡಿಮೆ ಸಂಭಾವನೆ. ಅವ್ರು ತೊಗೊಂಡಿದ್ದಂಥ ಸಿನಿಮಾ ಯಾವುದಾಗಿತ್ತು? ತುಂಬ ಹೆಚ್ಚು ಸಂಭಾವನೆ ನೀವು ನೋಡಿದಂಗೆ ಮಾತುಕತೆಗೆ ಸಂಭಾವನೆ ತೆಗೆಯದೇ ಆ್ಯಕ್ಟ್ ಮಾಡಿದ ಸಿನಿಮಾ ಮೆಜೆಸ್ಟಿಕ್. ಸಂಭಾವನೆ ಬಗ್ಗೆ ಯೋಚನೆ ಮಾಡಲಿಲ್ಲ ದರ್ಶನ್. ನನಗೆ ಅವಕಾಶ ಸಿಕ್ಕಿದ್ದೇ ಒಂದು ಸಂಭಾವನೆ ಅಂತ. ಅದು ಅಲ್ಲಿಂದ ಆ್ಯಕ್ಚುಲಿ ಒಂದು 10 ಸಿನಿಮಾ ಮಾಡುವವರೆಗೆ 1 ಲಕ್ಷ ಕೂಡ ತೊಗೊಳ್ಳಿಲ್ಲ, ಬರಲಿಲ್ಲ ಅವರಿಗೆ. ಅವ್ರು ಹೇಳ್ತಾಯಿದ್ರು, ನನ್ನ ಹತ್ರನೇ ಹೇಳ್ತಾಯಿದ್ರು 1 ಲಕ್ಷ. ಈಗ ಹೊಸಬ್ರು ಬಂದವರು ಅದೆಲ್ಲ ತೊಗೋತಾರೆ, ಅಷ್ಟು ಕೋಟಿ ಅಂತ ಇಷ್ಟು ಕೋಟಿ ಅಂತಾರೆ. ನನ್ನ ಆರಂಭದ ದಿನಗಳಲ್ಲಿ 10 ಸೂಪರ್ ಹಿಟ್ ಸಿನಿಮಾ ಕೊಟ್ಟರು ಕೂಡ 1 ಲಕ್ಷ 2 ಲಕ್ಷ ಇರಲಿಲ್ಲ ನನ್ನದು ಸಂಭಾವನೆ. ಈಗ ನನ್ನ ಕಾಲ ನಡೀತಾ ಇದೆ, ಕೇಳ್ತೀನಿ, ಕೊಡೋರಿದ್ದಾರೆ, ಮಾಡ್ತೀನಿ. ಇದು ನಿಲುವು, ದರ್ಶನ್ ನಿಲುವಾಗಿತ್ತು.